ಇವತ್ತು ನಾವೆಲ್ಲರೂ 13ನೇ ತಾರೀಕು ವಿದೇಶಲ್ಲಿ ಸಿಂಗಲ್ ಸ್ಕ್ರೀನಲ್ಲಿ ಅಭಿಮಾನಿಗಳು ಎಲ್ಲರೂ ಆಕಾಶ್ ನೋಡಿದ್ವಿ. ಆ್ಯಂಡ್ ಮೊದಲನೇ ಬಾರಿ ನೋಡ್ದಾಗಿತ್ತು. ಇದನ್ನು ಒಂದು 50 ಸತಿ ನೋಡಿದ್ದೀನಿ ನಾವು ಮೂವಿನ, ಆದ್ರೂ ಮೊದಲನೇ ಬಾರಿ ಎಲ್ಲರ ಜೊತೆ ಕುತ್ಕೊಂಡು ನೋಡ್ದಾಗಿತ್ತು. ಅಷ್ಟು ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಇಡೀ ಸಿನಿಮಾ ಪೂರ್ತಿ ನಮಗೆ ಆ ಹಾಡುಗಳು, ಆ ಡೈಲಾಗ್ಸು, ಸ್ಟಂಟ್ಸು, ಅವ್ರ ಡ್ಯಾನ್ಸ್ ನೋಡಿ ಫುಲ್ ಗೂಸ್ ಬಂಪ್ಸ್ ಮೂಮೆಂಟ್ಸ್ ನಮಗೆಲ್ಲರಿಗೂ. ತುಂಬ ಖುಷಿ ಆಯಿತು ಇವತ್ತು ನನಗೆ ನೋಡಿ ನನ್ನ ಕುಟುಂಬದ. ಬೆಳಿಗ್ಗೆ ನೀವೊಂದು ವಿಡಿಯೋ ಕೂಡ ನೋಡ್ತಾ ಇದ್ದಾಗ ಹೇಳ್ತೀವಿ ಗ್ರೂಪ್ ಅಂತ ಆಗ್ತಿದೆ ಅಂತ ಹೇಳ್ತಾ ಇದ್ದೀವಿ. ಸೊ ಬೇರೆ ಏನೇನು ಅಂದರೆ ರಮ್ಯಾ ಅವ್ರು ಇವ್ರು ಕೂಡ ಆ್ಯಕ್ಟಿಂಗ್ ಚೆನ್ನಾಗಿತ್ತು ಅಂದರೆ ಅಫ್ಕೋರ್ಸ್ ಅವರು ಅಹೆಡ್ ಆಫ್ ಟೈಮ್. ಅಂದರೆ ನಾವು ಇವಾಗ ಏನು ಫ್ಯಾಷನ್ ಸೆನ್ಸ್ ಅಂತ ಎಲ್ಲ ನಾವು ಕಲಿತಾ ಇದ್ದೀವಲ್ಲ, ಅದನ್ನ ಅವ್ರು ಅವಾಗಲೇ ಮಾಡಿದ್ದಾರೆ. ಸೊ ಅವ್ರ ಮೇಕಪ್ಪು, ಅವ್ರ ಹೇರು, ಕಾಸ್ಟ್ಯೂಮ್ಸು, ಮತ್ತು ಏನಂತಾರೆ ಆ ಆ್ಯಟಿಟ್ಯೂಡು ಎಲ್ಲ ಹೀರೋಯಿನ್ಗಳಿಗೂ ಒಂಥರ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಸೊ ಎಸ್, ಬೋತ್ ಆಫ್ ದೆಮ್, ಅವರಿಬ್ಬರು ಸ್ಕ್ರೀನಲ್ಲಿ ಅವ್ರ ಕೆಮಿಸ್ಟ್ರಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಅಪ್ಪು ಸರ್ ಅಂದರೆ ಡ್ಯಾನ್ಸ್ ಫೈಟ್ಗೆ ಫೇಮಸ್. ಸೊ ಇದರಲ್ಲಿ ಯಾವ ಥರ ಇತ್ತು ಡ್ಯಾನ್ಸ್ ಫೈಟ್? ಯಾರು ಹೇಳೋ ಹಾಗೆ ಇಲ್ಲ. ಆ ಎನರ್ಜಿ, ಆ ಪವರ್ ನೋಡಿದ್ರೆ ನಮಗೆಲ್ಲ ಮೋಟಿವೇಶನ್. ನಾವು ನಾಳೆಯಿಂದ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಪ್ಪ, ನಾವು ಈ ಥರ ಮಾರ್ಷಲ್ ಆರ್ಟ್ಸು ಅದು ಇದು ಎಲ್ಲ ಕಲಿಬೇಕಪ್ಪ. ಆ್ಯಕ್ಟರ್ಸ್ ಅಂದರೆ ಆಲ್ ಎಲ್ಲ ಕಲಿಬೇಕು ಅನ್ನೋದನ್ನ ಅವರಿಂದ ನಾವು ನೋಡಿ ಇನ್ಸ್ಪಿರೇಷನ್ ತೊಗೊಂಡಿರೋದು. ಯಾ ಅಪ್ಪು ಸರ್ ಅವ್ರದ್ದು ಈಗ ಕೆಲವು ಫಿಲಮ್ಗಳು ರಿಲೀಸ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಯಾವ ಫಿಲಮ್ ರಿಲೀಸ್ ಆಗ್ತಂತ ನಿಮ್ಮ ನೆಕ್ಸ್ಟು ವಿಲನ. ನನಗಿಷ್ಟ ವಿಲನ, ಯಾಕಂದರೆ ನಾನು ಕೂಡ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು ಪಾತ್ರ ಮಾಡಿದ್ದೀನಿ ವಿಲನದಲ್ಲಿ. ಅವ್ರ ಜೊತೆ ಒಂದು ಚಿಕ್ಕ ಸೀನ್ ಮಾಡಿದ್ದೀನಿ. ಸೊ ಹಾಗಾಗಿ ವಿಲನ ಯಾವುದೇ ರಿಲೀಸ್ ಆದರೂ ನಾವೆಲ್ಲರೂ ಬಂದು ನೋಡ್ತೀವಿ, ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಆಕಾಶ್ ನೋಡಿ. ಆ್ಯಂಡ್ ಎಲ್ಲ ಅಭಿಮಾನಿಗಳಿಗೂ ಇಟ್ಸ್ ಎ ಟ್ರೀಟ್. ಥ್ಯಾಂಕ್ ಯು ಸೊ ಮಚ್. ನಿಮಗೆಲ್ಲ ಎಷ್ಟು ಖುಷಿ ಆಯಿತು, ನನಗೂ ಅಷ್ಟೇ ಖುಷಿ ಆಯಿತು. ಬಿಕಾಸ್ 21 ವರ್ಷ ಆದಮೇಲೆ ನೋಡ್ತಾ ಇರೋದು. ರಿಲೀಸ್ ಆಗಬೇಕಾದ್ರೆ ಥಿಯೇಟರ್ ನೋಡೋಕ್ಕಾಗಿಲ್ಲ ನನಗೆ, ಯಾಕಂದರೆ ನಾವೆಲ್ಲ ಚಿಕ್ಕವರು ಅವಾಗ. ಆ್ಯಂಡ್ ಐ ಗೆಸ್ ನಾವೆಲ್ಲ ತುಂಬ ಲಕ್ಕಿ ರಿಲೀಸ್ನ ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ಅಪ್ಪು ಸರ್ ಮೂವಿನ ನೋಡೋದು ಅಂದರೆ. ಆ್ಯಂಡ್ ತುಂಬಾ ಖುಷಿ ಆಗ್ತಿದೆ ನನಗಂತೂ ಇವತ್ತು. ಯಾವ ಥರ ಇತ್ತು ಫಿಲಮ್ ಅಂದರೆ ಅವಾಗ ಥಿಯೇಟರ್ ನೋಡೋಕ್ಕಾಗಿಲ್ಲ, ಇವಾಗ ರಿಲೀಸಲ್ಲಿ ನೋಡ್ತಾ ಇದ್ರೆ ಸೊ ಯಾವ ಥರ ಇತ್ತು? ಅದನ್ನೇ ತುಂಬ ಒಂಥರ ಲೈಕ್ ಆ ಟೈಮಲ್ಲಿ ನೋಡಿದ್ರೆ ಈ ಟೈಮ್ದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿರ್ಲಿಲ್ಲ ನಮಗೆ. ಬಟ್ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಪ್ಲೀಸ್ ಯಾರೆಲ್ಲ ಮೂವಿ ಹೋಗಿ ನೋಡಿಲ್ಲ ಇವತ್ತು, ಪ್ಲೀಸ್ ಹೋಗಿ ನೋಡಿ. ಇವಾಗ ಅದೇ ಅಪ್ಪು ಸರ್ ನೆಕ್ಸ್ಟು ಇವಾಗ ಆಕಾಶ್ ನೋಡಿದ್ರೆ ನೆಕ್ಸ್ಟ್ ಯಾವುದು ರಿಲೀಸ್ ಆಗಬೇಕಂತ ಇನ್ನೊಂದು ಆಸೆ? ಮಿಲನ. ಮಿಲನ ಅಂತಿದ್ದಾರೆ. ಹೌದು, ಬಿಕಾಸ್ ಆಲ್ರೆಡಿ ಅಪ್ಪು ರಿಲೀಸ್ ಆಗಿದೆ, ಇವಾಗ ಆಕಾಶ್, ನೆಕ್ಸ್ಟ್ ಮಿಲನ. ಸೊ ಒಂದೊಂದೇ ರಿಲೀಸ್ ಆಗ್ತಾ ಬಂದರೆ ಇನ್ನೂ ಖುಷಿನೇ ನಮಗೆ. ಬೇರೆ ಬಗ್ಗೆ ಏನು ಹೇಳ್ತೀರಾ? ರಮ್ಯಾ ಅವ್ರ ಪೇರು ಹೇಳೋಂಗೆ ಇಲ್ಲ. ರಮ್ಯಾ ಆ್ಯಂಡ್ ಅಪ್ಪು ಸರ್ ಪೇರು ಎಲ್ಲ ಮೂವಿದಲ್ಲೂ ಆಲ್ಮೋಸ್ಟ್ ತುಂಬ ಹಿಟ್ ಆಗಿರೋದೆ. ಸಖತ್ ಸೂಪರ್ ಪೇರು.